ಮಗ, ಎಷ್ಟು ವರ್ಷ ಆಯ್ತು ನೀನು ನೋಡಿ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಮಗ. ನಿಂಗೇನು ಬಿಡಪ್ಪ, ಚೆನ್ನಾಗಿದ್ಯಾ? ಮನೆ ಕಡೆನೂ ಚೆನ್ನಾಗಿದ್ದಾರೆ. ಒಂದು ನಿಮಿಷ. ಏನು ಮಗ, ಫುಲ್ ಚೇಂಜ್ ಆಗಿದೆಯಾ? ಪಾಕೆಟಲ್ಲಿ ಬೇರೆ ಚಿಲ್ಲರೆ ಇರ್ತಿದ್ಯಾ? ಬಡವ್ರಿಗೆ ಸಹಾಯ ಮಾಡ್ತಿದ್ಯಾ? ಏನು ಏನಿಲ್ಲ ಮಗ, ಬದಲಾಗೋ ಸಮಯ ಬಂತು, ಕಲಿಬೇಕಾದ ಪರಿಸ್ಥಿತಿ ಬಂತು. ಹಾಂ, ಅಂಥದ್ದೇನಾಯಿತು? ಬಾ ಹೇಳ್ತೀನಿ. ಚಪ್ಪಲಿ ಕಿತ್ತೋಗಿದೆ, ಹೊಲ್ಕೊಡಕ್ಕೆ ಎಷ್ಟು ತಗೋತೀರಾ? 30 ರೂಪಾಯಿ ಆಗುತ್ತೆ. ಅಷ್ಟೊಂದಾ? ಒಂದು 20 ರೂಪಾಯಿ ಕೊಡ್ತೀನಿ, ನೀವು ಹೊಲ್ಕೊಡಿ. 20 ರೂಪಾಯಿ ಕಡಿಮೆನಾ? ಒಂದು ಪ್ರಶ್ನೆ ಕೇಳ್ಬೋದಾ ನಿಮ್ಮನ್ನ? ಈ ಚಪ್ಪಲಿ ನೋಡ್ತಾ ಇದ್ರೆ ನೀವು ಯಾವುದೋ ದೊಡ್ಡ ಮಾಲಲ್ಲಿ ತೊಗೊಂಡಿರ್ಬೋದು. ಚೌಕಾಸಿ ಮಾಡ್ದಲೆ 1 to ಡಬಲ್ ರೇಟ್ ಕೊಟ್ಟು ಶ್ರೀಮಂತರನ್ನ ಇನ್ನೂ ಶ್ರೀಮಂತರು ಮಾಡ್ತಾ ಇದ್ದೀರಾ. ಆದರೆ ನಮ್ಮಂಥ ಬಡವ್ರನ್ನ ಇನ್ನೂ ಬಡವ್ರು ಮಾಡ್ತಿದ್ದೀರಾ. ಸರಿ ಆಯ್ತು ಬಿಡಿ, ಕೊಡಿ, ಮಾಡ್ತೀನಿ. 100 ರೂಪೀಸ್ ಚೇಂಜ್ ಇದೆಯಾ? ನನ್ನ ಹತ್ರ ಇರೋದೆಲ್ಲ ಬರೀ ಚೇಂಜೇ ಮೇಡಮ್. ದೊಡ್ಡ ದೊಡ್ಡ ನೋಟ್ 1-2 ಸಿಗ್ಬೋದಂತೆ. ಸರ್, ಅಲ್ಲಿ ಡಸ್ಟ್ಬಿನ್ ಇದೆಯಲ್ವಾ, ಈ ಜಾಗನ ಯಾಕೆ ಗಲೀಜ್ ಮಾಡ್ತಿದ್ದೀರಾ? ಅಲ್ಲಿ ಹಾಕ್ಬೋದಲ್ವಾ? ಯಾರಿಗೆ ಹೇಳ್ತಾ ಇದ್ಯಾ ನೀನು? ನಾನು ಪಾಕೆಟಲ್ಲಿ ಚಿಲ್ಲರೆ ಕಾಸು ಇಡ, ನಾನು ಇನ್ ಕೇಸ್ ಇದ್ರು ತೆಗೆದಿದ್ದೀನಿ. ಆಫ್ಟರ್ ಆಲ್ ಚಿಲ್ಲರೆ ಕೆಲಸ ಮಾಡೋ ಚಪ್ಪಲಿ ನೀನು ನನಗೆ ಬುದ್ಧಿ ಹೇಳ್ತೀಯಾ? ಚಿಲ್ಲರೆ ಕೆಲಸ ಮಾಡೋರು ಅಂತ ಯಾರನ್ನು ಕೀಳಂಗೆ ಮಾತಾಡಬೇಡಿ. ಯಾವ ಕೆಲಸನೂ ಕೀಳಂಗೆ ನೋಡಬೇಡಿ ಸರ್. ಚಪ್ಪಲಿ ಒಲೆನೇ ಆಗಿರ್ಬೋದು, ಚಿಲ್ಲರೆ ಕೆಲಸ ಮಾಡೋನಲ್ಲ ಸರ್. ಕಷ್ಟಪಟ್ಟು ದುಡಿತಿದ್ದೀನಿ. ಟೈಮ್ ಯಾವತ್ತೂ ಒಂದೇ ಥರ ಇರೋಲ್ಲ. ನಾಳೆ ನನ್ನ ಟೈಮ್ ಚೆನ್ನಾಗಿರ್ಬೋದು, ನಿಮ್ಮ ಹತ್ರ ಇರೋ ನೋಟ್ಗೆ ಇವತ್ತು ವ್ಯಾಲ್ಯೂ ಇರ್ಬೋದು, ನಾಳೆ ನನ್ನ ಹತ್ರ ಇರೋ ಚಿಲ್ಲರೆಗೂ ವ್ಯಾಲ್ಯೂ ಬಂದೇ ಬರುತ್ತೆ ಸರ್. ಈ ಟ್ಯಾಬ್ಲೆಟ್ಸ್ ಕೊಡಿ. ಎಷ್ಟಾಯ್ತು? 110 ಸರ್. ಈ ನೋಟ್ ಹೋಗಲ್ಲ ಸರ್. ಈ ನೋಟ್ ಹೋಗಲ್ವಾ? ಏನಾಗಿದೆ? ರಾತ್ರಿಯಿಂದ ನೋಟ್ಗಳು ಬೇಡಾಗಿದೆ ನೋಡಿ. ಏನು ಹೇಳ್ತಿದ್ದೀರಾ? आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपये और 1000 रुपये के करेंसी नोट लीगल टेंडर नहीं रहेंगे। ಮಗ, ರೂಮಲ್ಲಿ ಚಿಲ್ಲರೆ ಎಷ್ಟಿದೆ? ನೀನೆಲ್ಲಪ್ಪ ಚೇಂಜ್ ಇಡ್ತೀಯಾ? ಇಟ್ರು ಎಲ್ಲ ಚೇಂಜ್ ಬಿಸಾಡ್ಬಿಡ್ತೀಯಾ? ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? ಮನೇಲಿ ಪ್ರಾಪರ್ಟಿ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡಿದ್ವಲ್ಲ. ಸರಿ ಬಿಡು, ಆಯ್ತು. ಸ್ವಲ್ಪ ಟೈಮ್ ಹೇಳ್ತೀರಾ? ನಿನ್ನೆ ಜಾಸ್ತಿ ಇದೆಯೋ ಇಲ್ಲ ಟೈಮ್ ಚೇಂಜ್ ಆಗಿದೆಯೋ? ಒಂದು ನೀನು ಕೊಡ್ತೀರಾ? ಚಿಲ್ಲರೆ ಇದೆಯಾ? ಚಿಲ್ಡ್ರನೇ ಇರೋದು ಸರ್.
ಚೇಂಜ್ ಬೇಕಿತ್ತಾ? ಹಂಗೇನಿಲ್ಲ. ಅಯ್ಯೋ ಕೊಡಿ ಸರ್. ತಗೊಳ್ಳಿ ಸರ್ 500 ರೂಪಾಯಿ ಚಿಲ್ಲರೆ. ನಿಮ್ಗೇನೋ ಅರ್ಜೆಂಟ್ ಇರ್ಬೋದು, ನಾನು ಬ್ಯಾಂಕ್ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊತೀನಿ. ಬಟ್ ಒಂದು ಮಾತು ಹೇಳ್ತೀನಿ, ಶ್ರೀಮಂತ ಬಡವ ಅಂತ ಭೇದ ಭಾವ ಮಾಡಬೇಡಿ. ಕಷ್ಟಪಟ್ಟು ದುಡಿಯೋರಿಗೆ ಬೆಲೆ ಕೊಡೋದು ಕಲ್ತ್ಕೊಡಿ. ಪ್ರತಿದಿನ ಪ್ರತಿ ಕ್ಷಣ ಸಮಯ ಬದಲಾಗ್ತಾನೆ ಇರುತ್ತೆ. ಸಮಯ ಜೊತೆ ನಾವು ಬದಲಾಗೋಣ. ಕಷ್ಟಪಡೋ ಪ್ರತಿ ವ್ಯಕ್ತಿಗೂ ಬೆಲೆ ಕೊಡೋಣ.